ಪತ್ರ ಬರಿತೀನಿ ಅಂತ ಹೇಳಿದರೆ ಗವರ್ನರ್ ಇಮಿಡಿಯೇಟ್ ಇವಾಗೆ ನನಗನ್ಸುತ್ತೆ ಇನ್ನೊಂದು ಗಂಟೆಯಲ್ಲಿ ಪತ್ರ ಬರಿಬೋದು. ಸರ್ಕಾರಕ್ಕೆ ಪತ್ರ ಬರಿಬೋದು. ಅವರು ಸಂವಿಧಾನದತ್ತವಾಗಿ ಸ್ಪೀಕರ್ಗೆ ಅವ್ರು ಕೊಟ್ಟಿಲ್ಲ ಅಂದ್ರೆ ಗವರ್ನರ್ನೇ ಕೊಡಬೇಕು. ಇದು ಸ್ಪಷ್ಟ ಇದೆ. ಅಲ್ಲೇ ತಗೊಂತೀರಿ ನಾವು. ಆಮೇಲೆ ಸ್ಪೀಕರ್ಗೆ ಗೌರವ ಏನು ಉಳಿಯುತ್ತೆ? ಅವ್ರು ಕೊಟ್ಟಿಲ್ಲ ಅಂದ್ರೆ ಸ್ಪೀಕರ್ ಅವರ ಗೌರವ ಏನು ಉಳಿಯುತ್ತೆ? ಪಾರ್ಶಾಲಿಟಿ ಅಂತ ಬರ್ತೈತೆ. ನಾವು ಸಭೆಯಲ್ಲಿ ಕೂಗ್ತಿರಲ್ಲ, ಒನ್ ಸೈಡ್ ಸ್ಪೀಕರ್ ಅಂತ ಹಂಗಾಗ್ತೈತೆ ಇದನ್ನು ಕತೆ. ಅದರಿಂದ ಸಿದ್ದರಾಮಯ್ಯನವರು ಈ ತರ ಹುಚ್ಚುಚ್ಚು ಹೇಳಿಕೆಗಳನ್ನ ಕೊಡುವಂಥದ್ದು ಒಳ್ಳೇದಲ್ಲ. ಗೌರವ ಮಾಡ್ಬೇಕು. ಸಂವಿಧಾನದಲ್ಲಿ ಗೆದ್ದಂಥವ್ರಿಗೆ ಗೌರವ ಕೊಡ್ಬೇಕಾದ ಕರ್ತವ್ಯ. ಅದನ್ನ ವೈಲೇಷನ್ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಚುನಾವಣೆ ಚಿತ್ರನಟ ವಿಜಯ್ ಒಂಥರ ಸಡನ್ ಆಗಿ ಬ್ಲಾಕ್ ಆರ್ಸ್ ತರ ಬಂದ್ಬಿಟ್ಟಿದ್ದಾರೆ. ಆದ್ರೆ ಮೆಜಾರಿಟಿ ಸಿಕ್ಕಿಲ್ಲ. ಈ ಕಾಂಗ್ರೆಸ್ ಏನಿದೆ, ಇವರೆಲ್ಲ ಎಲ್ಲಿ ಊಟ ಸಿಗ್ತೈತೋ ಅಲ್ಲಿ ಓಡೋಗೋರು. ಯಾರ ಮನೆಯಲ್ಲಿ ಊಟ ಚಂದಾಗಿ ಸಿಗ್ತೈತೋ ಅಲ್ಲಿ ಓಡೋಗೋರು. ಅವ್ರಿಗೆ ನೀತಿ, ನಿಯತ್ತು, ನ್ಯಾಯ, ಧರ್ಮ ಏನೂ ಇಲ್ಲ ಅವ್ರಿಗೆ. ಇಷ್ಟು ದಿನ DMK-ನ ಆಡಿ ಹೊಗಳಿದ್ರು. ನಮ್ಮ ಡಿಎಂಕೆ ಅಂತೇಳಿ. ಈಗ ಅಲ್ಲಿನ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ಸಿನ ತಮಿಳುನಾಡು ಘಟಕ ವಿಜಯನ್ಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ನಾಚಿಕೆ ಆಗ್ಬೇಕು ಇವ್ರಿಗೆ. INDA ಮೊದಲೇ ಇತ್ತಲ್ಲ, ಅದು ಇಂಡಿ ಒಕ್ಕೂಟ. ಅದು ಒಂಥರ ಕಳ್ಳರ ಒಕ್ಕೂಟ ಇದ್ದಂಗೆ. ಈ ಕಳ್ತನ ಗೊತ್ತಾಯ್ತಲ್ಲ, ಯಾರ್ಯಾರು ಎಗರ್ತಾರೆ ಅಂತ ಗೊತ್ತಾಯ್ತಲ್ಲ. ಅದರಿಂದ ಇಲ್ಲಿ ಕಾಂಗ್ರೆಸ್ ಅವ್ರನ್ನ ನಂಬೇಡಿ ಅಂತ ಬಹಳ ದಿನದಿಂದ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಅದರಿಂದ ಈಗ ತಮಿಳುನಾಡಲ್ಲಿ ನಡೀತಾ ಇರೋ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ ಕಾಂಗ್ರೆಸ್ ಪಾರ್ಟಿ ಇವತ್ತು DMK-ಗೆ ಕೈ ಕೊಡುವಂಥದ್ದು ಸ್ಪಷ್ಟವಾಗಿ ಕೈ ಗುರುತಿದೆಯಲ್ಲ, ಅದು ಕೈ ಗುರುತಲ್ಲ, ಅದು ಕೈ ಕೊಡೋ ಗುರುತು. ಅದು ಇವತ್ತು DMK-ಗೆ ಕೈ ಕೊಡೋ ಗುರುತನ್ನ ತೋರಿಸ್ತಾರೆ ಅವರು. ಅದರಿಂದ ನಾಚಿಕೆ ಅವ್ರಿಗೆ. ಕಾಂಗ್ರೆಸ್ಗೆ ಒಂದು ಸಿದ್ಧಾಂತ ಇಲ್ಲ, ಒಂದು ನ್ಯಾಯ ನೀತಿ ಇಲ್ಲ. ಗೆದ್ದತ್ತಿನ ಬಾಲ ಹಿಡಿಯುವಂಥದ್ದೇ ಕಾಂಗ್ರೆಸ್ಸಿನ ಧರ್ಮ.